ಶಾಖಾಹಾರಿ ಇದು ಸಂದೀಪ್ ಸುಂಕದವರು ನಿರ್ದೇಶಿಸಿರುವಂಥ ಚಿತ್ರ. ಸುಬ್ಬಣ್ಣ ಇಲ್ಲಿನ ಮುಖ್ಯ ಪಾತ್ರಧಾರಿ. ಅವನಿಗೆ ಅವನದೇ ಆದ ಒಂದು ಪುಟ್ಟ ಹೋಟೆಲ್ ಇದೆ. ಅವನ ಮನೆ ಕೂಡ ಅದೇನೆ. ಹಾಗೆ ಪ್ರತಿನಿತ್ಯನೂ ಅವನಿಗೆ ಅವನದೇ ಆದಂಥ ಒಂದು ರೊಟೀನ್ ಅಂತ ಇರುತ್ತೆ. ಅದನ್ನು ಅವನು ಪಾಲಿಸ್ಕೊಂಡು ಅದರಲ್ಲೇ ಖುಷಿನ ಕಂಡುಕೊಂಡು ಇರ್ತಾನೆ. ಆದರೆ ಒಂದು ದಿನ ಈ ಒಂದು ರೊಟೀನ್ಗೆ ಹೊಡೆತ ಬೀಳುತ್ತೆ. ಅದು ಹೇಗಾಯಿತು, ಯಾವುದರಿಂದ ಆಯಿತು, ಆ್ಯಂಡ್ ಅದಕ್ಕೆ ನಮ್ಮ ಪಾತ್ರ ಹೇಗೆ ರಿಯಾಕ್ಟ್ ಮಾಡ್ತಾ ಹೋಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇದನ್ನು ಕಟ್ಕೊಟ್ಟಿರೋ ರೀತಿ ಅಂತ ಹೇಳ್ಬೋದು. ಇಲ್ಲಿನ ಕಥೆ ಅತಿ ಸರಳ. ಆ್ಯಕ್ಚುಲಿ ಸಿನಿಮಾದಲ್ಲೇ ಮಮತಾ ಅನ್ನೋ ಪಾತ್ರ ಹೇಳ್ತಾ ಇರುತ್ತೆ, ಅರೆ ಇದೊಂದು ತುಂಬ ಸಿಂಪಲ್ ಕೇಸ್, ಆದರೆ ಇವರೇ ಟೆನ್ಷನಲ್ಲಿ ಅಲ್ಲೇ ಒದ್ದಾಡ್ತಾ ಇದ್ದಾರೆ ಅಂತ. ಸೊ ಆ ಥರನೇ ಇದು ಕೂಡ. ಹೊರಗಿನಿಂದ ಇದೊಂದು ಥ್ರಿಲ್ಲರ್ ಅಂತ ಕಂಡ್ರೂ ಸಹ ಇದು ಈ ಕಡೆ ಮರ್ಡರ್ ಮಿಸ್ಟ್ರಿನೂ ಅಲ್ಲ, ಪೊಲೀಸ್ ಪ್ರೊಸೀಜರಲ್ ಅದೂ ಅಲ್ಲ, ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಕೂಡ ಅಲ್ಲ. ಆದರೆ ಇವುಗಳಲ್ಲಿ ಇರುವಂಥ ಅಂಶಗಳು ಕಾಣಿಸೋ ಅಥವಾ ಅವುಗಳನ್ನು ಬಳಸ್ಕೊಂಡಿರುವಂಥ ಒಂದು ಇವೆಂಟ್ ಬೇಸ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಘಟನೆ ನಡೆಯುತ್ತೆ, ಅದರ ಸುತ್ತ ಏನಾಯಿತು, ಹೇಗಾಯಿತು, ಅಲ್ಲಿ ಇನ್ವಾಲ್ವ್ ಆಗಿರೋ ಪಾತ್ರಗಳು ಯಾವುವು, ಅವರ ಕಥೆ ಏನು, ಆ್ಯಂಡ್ ಕೊನೆಗೆ ಏನಾಯಿತು, ಈ ರೀತಿ. ಸೊ ಇವುಗಳನ್ನು ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ಊರು, ಆ ಹೋಟೆಲ್ಗೆ ಬರೋರು ಯಾರು, ಅಲ್ಲಿ ಏನು ಸಿಗುತ್ತೆ, ಸಿಗೋದು ಯಾರಿಗಿಷ್ಟ ಆಗುತ್ತೆ, ಬರೋರು ಎಂಥವ್ರು, ಈ ಕಡೆ ಪೊಲೀಸ್ ಸ್ಟೇಷನ್, ಅಲ್ಲಿರೋರು ಯಾರು, ಅವರದ್ದೇನು ಕಥೆ, ಈ ರೀತಿ ತುಂಬ ಚೆನ್ನಾಗಿ ಈವನ್ ವಾಚ್ಮನ್ನಿಂದ ಹಿಡಿದು ತರಕಾರಿ ಮಾರೋರ ತನಕ ನಿಮ್ಮನ್ನ ಆ ಇಡೀ ಊರು, ಅಲ್ಲಿನ ಇಷ್ಟು ಪಾತ್ರಗಳು ಆರಾಮಾಗಿ ತಲುಪತ್ವೆ. ಸೊ ಆ ವರ್ಡ್ನ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಿಂದಾನೇ ಇಲ್ಲಿನ ಬರವಣಿಗೆಯಲ್ಲಿ ಹೊಸದಾದ ಅಂಶಗಳು ಕಾಣದೇ ಇದ್ರೂ ಸಹ ಈ ಎಲ್ಲ ಪಾತ್ರಗಳು ನಿಮ್ಮನ್ನು ಹಿಡಿದಿಟ್ಕೊಂಡಿರ್ತವೆ ಅಂಡ್ ಆದಷ್ಟು ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ನೋಡಿದವೆ. ಆಲ್ಸೋ ಇನ್ನೊಂದು ಪರ್ಸ್ಪೆಕ್ಟಿವ್ನಲ್ಲಿ ಅದು ಇವರಿಗಿರೋ ಕ್ಲಾರಿಟಿ ಅಂತಾನೂ ಹೇಳ್ಬೋದು. ನಾನು ಇಷ್ಟೇ ಮೆಟೀರಿಯಲ್ನ ತಗೊಳ್ಳೋದು, ಇಷ್ಟೇ ಎಲಿಮೆಂಟ್ಗಳನ್ನು ಬಳಸ್ಕೊಳ್ಳೋದು ಆ್ಯಂಡ್ ಅದರಲ್ಲಿ ಈ ಕಥೆಯನ್ನು ಹೀಗೆ ಹೇಳ್ತೀನಿ ಅಂತ. ಜಾಸ್ತಿ ಇಂಟೆಲಿಜೆನ್ಸ್ನ ಬಳಸೋದಿಲ್ಲ, ಪ್ರೇಕ್ಷಕರನ್ನು ಹಲವಾರು ವಿಷಯಗಳಿಂದ ಆಶ್ಚರ್ಯಪಡಿಸೋಕೆ ಹೋಗಲ್ಲ, ಬಟ್ ಇಷ್ಟು ವಿಷಯಗಳಲ್ಲೇನೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡೋದಕ್ಕೆ ನೋಡ್ತೀನಿ ಅಂತ. ಅದು ಆ ಫೈನಲ್ ಆ್ಯಕ್ಟ್ನಲ್ಲಿ ತಿಳಿಯುತ್ತೆ ಆ್ಯಂಡ್ ಅದು ವರ್ಕ್ ಆಗಿದೆ ಕೂಡ. ಇನ್ನು ಇಲ್ಲಿನ ಪರ್ಫಾರ್ಮೆನ್ಸಸ್, ಪಾತ್ರಗಳನ್ನು ಬರೆದಿರೋ ರೀತಿಗೆ, ಅವುಗಳನ್ನು ಎಸ್ಟಾಬ್ಲಿಷ್ ಮಾಡಿರೋ ರೀತಿಗೆ ತಕ್ಕ ಹಾಗೆ ಇಲ್ಲಿನ ಪರ್ಫಾರ್ಮೆನ್ಸಸ್ ಇದ್ವು. ಈ ಕಡೆ ರಂಗಣ್ಣ ರಘು ಅವರು ಅವರ ಬನಿಯನ್ಗೆ ದೋಸೆ ಹಿಟ್ಟು ಸಿಡ್ದಿರೋ ರೀತಿ ಅವರು ಆ ಪಾತ್ರದೊಳಗೇನೆ ಇದ್ರು ಆ್ಯಂಡ್ ಯಾವಾಗ ಏನು ಬೇಕು ಅವುಗಳನ್ನೆಲ್ಲ ಕೊಟ್ಟಿದ್ದಾರೆ ಕೂಡ. ಇನ್ನು ಗೋಪಾಲಕೃಷ್ಣ ದೇಶಪಾಂಡೆ ಅವರು ಮೊದಲಿಂದ ಹೇಳ್ತಾ ಬಂದಿರೋ ಹಾಗೆ ಅವರ ವಾಯ್ಸ್, ಅವರ ಪ್ರೆಸೆನ್ಸ್ ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಒಂದು ಸಿನಿಮಾಗೆ. ಅದು ಇಲ್ಲೂ ಆಗಿದೆ ಕೂಡ. ಇಡೀ ಸಿನಿಮಾ ಅವರು ಬೇರೆ ಝೋನಲ್ಲೇ ಇರ್ತಾರೆ ಆ್ಯಂಡ್ ಆ ಫ್ರಸ್ಟ್ರೇಷನ್ನ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಕೂಡ. ಆ್ಯಂಡ್ ಅಫ್ಕೋರ್ಸ್ ಆ ಫೈನಲ್ ಆ್ಯಕ್ಟ್, ಆ ಕೊನೆಯ ಭಾಗ, ಇವರು ಹಾಗೆ ರಂಗಣ್ಣ ರಘು ಅವರು ಇಬ್ಬರು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ಕೊಳ್ತಾ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಟ್ರೈಲರ್ನಲ್ಲಿ ಇಂಪ್ರೆಸ್ ಮಾಡಿದ ಹಾಗೆ ಇಲ್ಲಿನ ಡೈಲಾಗ್ಗಳು ಚೆನ್ನಾಗಿದ್ವು. ಹಾಗೆ ಇಲ್ಲಿನ ಹಾಡುಗಳು ಕೂಡ ಅಷ್ಟೇ. ಎಲ್ಲೋ ಸುರಿದ ಮಳೆ ಜೊತೆಗೆ ಇನ್ನೂ ಇರುಳ ಅನ್ನೋ ಒಂದು ಹಾಡು, ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿನ ಸಾಹಿತ್ಯ ಕೂಡ ಅಷ್ಟೇ. ಇದರ ಮ್ಯೂಸಿಕ್ ಡೈರೆಕ್ಟರ್ ಮಯೂರ್ ಅಂಬೇಕಲ್ಲು ಅವರು ಇದಕ್ಕೆ ದೊಡ್ಡ ಪಾಸಿಟಿವ್ ಅಂತ ಹೇಳ್ಬೋದು. ಇನ್ನು ಇವುಗಳನ್ನು ಬಿಟ್ಟು ಬ್ಯಾಂಡೇಜ್ ಕೀಳೋದ್ರ ಮೂಲಕ ಪೊಲೀಸ್ನ ರಿಡೆಂಪ್ಷನ್ನ ತೋರಿಸಿರೋದು, ಇನ್ಸ್ಪೆಕ್ಟರ್ ಸಾರಿ ಕೇಳೋ ಸೀನ್, ಪತ್ರ ಸಿಕ್ಕ ತಕ್ಷಣ ಅದನ್ನು ಓದೋ ಸೀನ್ ಆ್ಯಂಡ್ ಆಲ್ಮೋಸ್ಟ್ ಆ ಬಾಟಲ್ನಿಂದ ಹಿಡಿದು ಯೂಸ್ ಆಗೋ ಮೆಟೀರಿಯಲ್ಸ್ ಎಲ್ಲದಕ್ಕೂ ಸಣ್ಣದಾಗಿ ಆದ್ರೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಇದೆ. ಇವೆಲ್ಲವೂ ಇಷ್ಟ ಆದವು. ಇನ್ನು ಇಲ್ಲಿನ ನೆಗೆಟಿವ್ಸ್ ಅನ್ನೋದಕ್ಕಿಂತ ಇದು ಕೊಟ್ಟಂಥ ಆ ಎಕ್ಸ್ಪೀರಿಯನ್ಸ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಏನು ಇರಬಹುದಿತ್ತು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಸಿನಿಮಾದಲ್ಲಿ ಇನ್ನೊಂಚೂರು ಮೆಟೀರಿಯಲ್ನ ಇಡಬಹುದಿತ್ತು ಅಂತ ಅನ್ನಿಸ್ತು. ಆಗಲೇ ಹೇಳಿದ ಹಾಗೆ ಇರೋದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ರು ಸಹ ಇಲ್ಲಿನ ರೈಟಿಂಗ್ನಲ್ಲಿ ಇನ್ನೊಂಚೂರು ಅಂಶಗಳು ಇದ್ದಿದ್ರೆ ಆ ಭಾವನೆ ಇನ್ನೂ ಬೆಟರ್ ಆಗಿರೋದು ಅಂತ ಅನ್ನಿಸ್ತು. ಹಾಗೆಯೇ ಸಿನಿಮಾಗೆ ಅಲ್ಲಲ್ಲಿ ನಾವೇ ಇನ್ವೆಸ್ಟ್ ಆಗಬೇಕಾಗತ್ತೆ. ಆಲ್ಸೋ ಎರಡನೇ ಅರ್ಥದಲ್ಲಿ ಮುಖ್ಯವಾದ ವಿಷಯಕ್ಕೆ ತಲುಪಿದಾಗ ಪ್ರೇಮ ಕಥೆಗೆ ಸ್ವಲ್ಪ ಸಮಯ ಕೊಟ್ಟಿದ್ದಾರೆ. ಅದು ಯಾಕೆ ಅನ್ನೋದು ಗೊತ್ತಿದ್ರೂ ಸಹ ಅಲ್ಲಿ ಆ ವಿಷಯದ ಮೇಲೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದರೆ, ಅದನ್ನು ಹಾಗೆ ಕಂಟಿನ್ಯೂ ಮಾಡಿದರೆ ಆ ಇಡೀ ಎರಡನೇ ಅರ್ಥದ ಗ್ರಾಫ್ ಹಾಗೆ ಇರೋದು ಆ್ಯಂಡ್ ಅಫ್ಕೋರ್ಸ್ ಆ ಕೊನೆಯ ಭಾಗ ಇನ್ನೂ ಸ್ಟ್ರಾಂಗ್ ಆಗಿ ಹೊಡೆದಿರೋದು ಅಂತ ಅನ್ನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ ವಾಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಅಲ್ಲಲ್ಲಿ ಸ್ವಲ್ಪ ನೀವೇ ಇನ್ವೆಸ್ಟ್ ಆಗಬೇಕಾಗತ್ತೆ ಸಿನಿಮಾದಲ್ಲಿ, ಬಿಟ್ಟರೆ ಇದು ಒಂದು ಒಳ್ಳೆ ಅನುಭವವನ್ನು ಕೊಟ್ಟಂಥ ಸಿನಿಮಾ ಅಂತ ಹೇಳ್ತೀನಿ. ಸೊ ಇದು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.